ಶಕ್ತಿ ಧರ್ಮ ಕ್ಷೇತ್ರ ನೀಲಗೂಡು ಇದು ಕರುನಾಡ ಸ್ವರ್ಗ ಎಂದೇ ಪ್ರಸಿದ್ಧಿ ಪಡೆದ ಕ್ಷೇತ್ರ. ನದಿ, ಜಲಪಾತ, ಸಮುದ್ರ, ಅರಣ್ಯ, ವನಧಾಮ, ಕಲೆ, ಸಂಸ್ಕೃತಿಗಳಿಗೆ, ದೇಗುಲಗಳಿಗೆ ತವರಾಗಿರುವ ಕರ್ನಾಟಕದ ಕೀರ್ತಿ ಕಳಶವಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬಳಕೂರು ಗ್ರಾಮದಲ್ಲಿರುವ ಪವಿತ್ರ ಪುಣ್ಯಕ್ಷೇತ್ರ. ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವ ಸಹ್ಯಾದ್ರಿ ಪರ್ವತದ ಮಡಿಲಿನಲ್ಲಿ ಅನಂತ ಸಮುದ್ರರಾಜನಿಂದ ಅನತಿ ದೂರದಲ್ಲಿ ಪರಮ ಪಾವನಿಯಾದ ಶರಾವತಿ ನದಿಯ ದಂಡೆಯ ಮೇಲಿರುವಂತಹ ಪುಣ್ಯಧಾಮ ತನ್ನ ಸುತ್ತಮುತ್ತಲೂ ಇಡಗುಂಜಿ, ಮುರುಡೇಶ್ವರ, ಗುಣವಂತೆ, ಗೋಕರ್ಣ ಮುಂತಾದ ಧಾರ್ಮಿಕ ಕ್ಷೇತ್ರಗಳನ್ನು ಒಳಗೊಂಡ ಪುಣ್ಯಭೂಮಿ. ಅನಾದಿ ಕಾಲದಿಂದಲೂ ಹರಿಹರ ಬ್ರಹ್ಮ ನಾರದಾದಿ ದೇವತೆಗಳು ಋಷಿ ಮುನಿಗಳು ಈ ಸಿದ್ಧಿಗಾಗಿ ತಪಗೈದು ನೆಲೆ ನಿಂತ ಪವಿತ್ರ ತಾಣವಾಗಿರುವ ತೀರ್ಥಕ್ಷೇತ್ರ. ಪರಶುರಾಮ ಸೃಷ್ಟಿಯ ತಪೋಭೂಮಿ, ಅನಾದಿ ಕಾಲದಿಂದಲೂ ಶಕ್ತಿ ಧರ್ಮ ಕ್ಷೇತ್ರವಾಗಿರುವ ಪುರಾಣ ಪ್ರಸಿದ್ಧ ಕ್ಷೇತ್ರ. ಶ್ರೀ ಕ್ಷೇತ್ರದಲ್ಲಿ ನಿತ್ಯ ತ್ರಿಕಾಲ ಪೂಜೆ ಹಾಗೂ ವಿಶೇಷ ಸಂದರ್ಭದಲ್ಲಿ ವಿಶೇಷ ಪೂಜೆ, ಹವನ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಶ್ರೀದೇವಿಯ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಹಾಗೂ ಹೋಮ ಹವನ ನಡೆಸುವವರು ಮುಂಚಿತವಾಗಿ ದೇವಾಲಯ ಕಾರ್ಯಾಲಯದಲ್ಲಿ ನೋಂದಾಯಿಸಬಹುದಾಗಿದೆ. ನಿತ್ಯವೂ ಉಡಿ ಸೇವೆ, ಬಾಳೆಕೊನೆ ಸೇವೆ, ತುಪ್ಪದ ದೀಪ ಸೇವೆ ಹಾಗೂ ಇತರೆ ಸೇವೆಗಳನ್ನು ಸಲ್ಲಿಸಬಹುದಾಗಿದೆ. ದೇವಿಯ ವಿಶೇಷ ದರ್ಶನ ಭಾಗ್ಯ ಮಂಗಳವಾರ, ಶುಕ್ರವಾರ ಹಾಗೂ ವಿಶೇಷ ಸಂದರ್ಭದಲ್ಲಿ ರವಿವಾರ ಶ್ರೀದೇವಿಯ ವಿಶೇಷ ದರ್ಶನ ಭಾಗ್ಯ ದೊರೆಯುತ್ತಿದ್ದು, ಭಕ್ತರು ಈ ಬಗ್ಗೆ ದೇವಾಲಯದ ಕಾರ್ಯಾಲಯದಲ್ಲಿ ಮುಂಚಿತವಾಗಿ ಸಂಪರ್ಕಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗದರ್ಶನ ಪಡೆಯುವ ವಿಶೇಷ ಸೌಭಾಗ್ಯದ ಅವಕಾಶವಿದೆ. ಶ್ರೀದೇವಿಯ ಅಪ್ಪಣೆಯಂತೆ ಅಮಾವಾಸ್ಯೆಯ ಪವಿತ್ರ ತೀರ್ಥ ಸ್ನಾನ. ಶ್ರೀ ಕ್ಷೇತ್ರದಲ್ಲಿ ಅಮಾವಾಸ್ಯೆಯಂದು ಭಕ್ತರಿಗಾಗಿ ತೀರ್ಥ ಸ್ನಾನ ನಡೆಯುತ್ತದೆ. ಪ್ರತಿ ಅಮಾವಾಸ್ಯೆಯಂದು ಮಹಾಪೂಜೆಯ ನಂತರ ಶ್ರೀದೇವಿಗೆ ಅರ್ಪಿಸಿದ ಅಭಿಷೇಕದ ತೀರ್ಥದಲ್ಲಿ ಭಕ್ತರಿಗೆ ತೀರ್ಥ ಸ್ನಾನ ನಡೆಯುತ್ತದೆ. ರಾಜ್ಯ, ಹೊರ ರಾಜ್ಯಗಳು ಸೇರಿದಂತೆ ಜಿಲ್ಲೆಯಿಂದ ಸಾವಿರಾರು ಭಕ್ತರು ಈ ಪವಿತ್ರ ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಾರೆ. ಅಂದು ಅನಾರೋಗ್ಯ ಪೀಡಿತರಿಗೆ, ಪ್ರೇತಬಾಧೆ ಸೇರಿದಂತೆ ಮಾಟ ಮಂತ್ರಗಳಂತಹ ವಾಮಾಚಾರದ ಸಮಸ್ಯೆಗಳಿಂದ ತೊಂದರೆಗೊಳಗಾದವರಿಗೆ ವಿಶೇಷ ಅನುಗ್ರಹ ಭಾಗ್ಯ ದೊರೆಯುತ್ತದೆ. ಸಂತಾನ ಭಾಗ್ಯ, ವ್ಯವಹಾರ ವ್ಯಾಜ್ಯಗಳ ಪರಿಹಾರ, ಕೌಟುಂಬಿಕ ಸಮಸ್ಯೆಗಳಿಗೆ ಹಾಗೂ ಮಾನಸಿಕ ಸಮಸ್ಯೆಗಳಿಗೂ ಶ್ರೀದೇವಿಯ ಪವಿತ್ರ ತೀರ್ಥ ಪ್ರೋಕ್ಷಣೆಯಿಂದ ಪರಿಹಾರ ದೊರೆಯುತ್ತದೆ. ಪ್ರತಿ ತಿಂಗಳ ಅಮಾವಾಸ್ಯೆಯಂದು ಕನಿಷ್ಠ 6ರಿಂದ 8,000 ಭಕ್ತರು ಪಾಲ್ಗೊಂಡು ದೇವಿಯ ದರ್ಶನ ಪಡೆಯುತ್ತಾರೆ. ಅಲ್ಲದೆ ಶ್ರೀ ಕ್ಷೇತ್ರದಲ್ಲಿ ಯಾವುದೇ ಧರ್ಮ, ಜಾತಿ, ಪಂಗಡ ಅಥವಾ ಬಡವ ಶ್ರೀಮಂತರೆಂಬ ತಾರತಮ್ಯತೆ ಇರುವುದಿಲ್ಲ. ಅನ್ಯ ಧರ್ಮೀಯರು ಬಹು ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಬಂದು ಹೋಗುತ್ತಾರೆ. ತೀರ್ಥ ಸ್ನಾನ, ಭೋಜನ, ದೇವರ ದರ್ಶನಗಳಲ್ಲೆಲ್ಲ ಎಲ್ಲಾ ಭಕ್ತರಿಗೆ ಸಮಾನ ಅವಕಾಶದ ವ್ಯವಸ್ಥೆ ಇದೆ. ಹೊನ್ನಾವರ ತಾಲೂಕಿನ ನೀಲಗೋಡ್ ಯಕ್ಷಿ ಚೌಡೇಶ್ವರಿ ದೇವಾಲಯದಲ್ಲಿ ಇಂದು ಶನಿವಾರ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡು ದೇವಿಗೆ ಪೂಜೆ ಮತ್ತು ಹರಕೆ ಸಲ್ಲಿಸಿದರು. ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರ ದಂಡೆ ಹರಿದು ಬಂದಿತ್ತು. ಭಕ್ತರ ಸಂಕಷ್ಟವನ್ನು ಪರಿಹರಿಸುವ ಜಗನ್ಮಾತೆ ಶ್ರೀ ಯಕ್ಷಿ ಚೌಡೇಶ್ವರಿ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಡೆಯುವ ದರ್ಶನದಲ್ಲಿ ದೇವಿ ಸೂಚಿಸಿದ ಸೂಚನೆಯಂತೆ ಭಕ್ತರು ಅಮಾವಾಸ್ಯೆಯಂದು ತೀರ್ಥ ಸ್ನಾನ ಮಾಡುತ್ತಾರೆ. ಪ್ರಧಾನ ಅರ್ಚಕರಾದ ಮಹಾದೇವ ಸ್ವಾಮಿಯವರ ಮಾರ್ಗದರ್ಶನದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಭಕ್ತರಿಗಾಗಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತದೆ. ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸಿ ನವಚಂಡಿಕಾ ಯಾಗ, ತೀರ್ಥ ಸ್ನಾನ, ತುಪ್ಪದ ದೀಪ ಸೇವೆ, ಹೂವಿನ ಅಲಂಕಾರ ಸೇವೆ, ಹಣ್ಣು ಕಾಯಿ ಸೇವೆ, ಅನ್ನದಾನ ಸೇವೆ ಸಲ್ಲಿಸಿದರು. ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆದವು. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದರು.